ಇನ್ನು ಪವಿತ್ರ ಗೌಡ ಅವರ ಆರ್ ನಗರದ ನಿವಾಸ ಏನಿದೆ, ಅವರ ಮನೆ, ಅಲ್ಲಿ ಈಗ ಸಂಭ್ರಮದ ವಾತಾವರಣ. ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪವಿತ್ರ ಗೌಡ ಅವರನ್ನು ಸಂಬಂಧಿಕರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ ಅಂತ. ಕಳೆದ 6 ತಿಂಗಳಿಂದ ಈ ಮನೆ ಖಾಲಿ ಇತ್ತು. ಮಗಳು ಕೂಡ ಅವರ ತಾಯಿಯ, ಪವಿತ್ರ ಗೌಡ ತಾಯಿ ಅವರ ಸುಪರ್ದಿಯಲ್ಲಿದ್ದರು. ಹಾಗಾಗಿ ಖಾಲಿ ಇತ್ತು ಈ ಮನೆ. ಈಗ ಪವಿತ್ರ ಗೌಡ ಬರ್ತಾ ಇದ್ದಾರೆ ಎಂದ ಕ್ಷಣಕ್ಕೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸಹಜವಾಗೇ ಮನೆಗೆ ಬರ್ತಾರೆ. ಈಗಾಗಲೇ ಮನೆ ಸಿದ್ಧತೆ ಆಗಿದೆ, ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲೆ ಬಿಟ್ಟು ಎಲ್ಲ ಮಾಡಿದ್ದಾರೆ. ಸೊ ಮನೆ ಮಗಳಲ್ವ, ಎಷ್ಟೇ ಆದರೂ ಆಕೆ ವಾಪಸ್ ಬರ್ತಿದ್ದಾಳೆ ಅಂದಾಗ ಈಗ ಪವಿತ್ರ ಗೌಡ ಮಗಳಿಗೆ ಎಷ್ಟು ಖುಷಿ ಆಗುತ್ತೆ, ಪವಿತ್ರ ಗೌಡ ತಾಯಿಗೆ ಎಷ್ಟು ಖುಷಿ ಆಗುತ್ತೆ, ಎಲ್ಲ ಕ್ವೈಟ್ ನ್ಯಾಚುರಲ್. ಆರೋಪ ಏನು ಬೇಕಾರೋ ಇರ್ಬೋದು, ಅದು ಸೆಕೆಂಡ್ರಿ. ಈಗ ಕೋರ್ಟೇ ಜಾಮೀನು ಕೊಟ್ಟಿರೋದ್ರಿಂದ, ಜೈಲಿನಿಂದ ಬಿಡುಗಡೆ ಆಗಿರೋದ್ರಿಂದ ಅದು 6 ತಿಂಗಳಾದ ಮೇಲೆ ಎಲ್ಲರ ಮನಸ್ಸಿನಲ್ಲೂ ಸಂತೋಷ ಇರುತ್ತೆ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಆ್ಯಂಡ್ ಅವರ ಕುಟುಂಬಸ್ಥರು. ಹಾಗಾಗಿ ಸಡಗರ ಸಂಭ್ರಮ ಈಗ ಅವರ ಮನೆಯಲ್ಲಿ ಮನೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಎಸ್ ಧನು, ಈಗ ಪವಿತ್ರ ಗೌಡ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರು ಬಂದಿದ್ದಾರೆ, ಹೇಗಿದೆ ಮನೆಯ ಸಡಗರ ಸಂಭ್ರಮ? ಎಸ್ ಅರವಿಂದ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಜೈಲು ಸೇರಿ ಈಗಾಗಲೇ 6 ತಿಂಗಳು ಕಳೆದಿರ್ತಕ್ಕಂಥದ್ದು. 6 ತಿಂಗಳ ಬಳಿಕ ಈಗಾಗಲೇ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ಬಿಡುಗಡೆಗೊಂಡಿರ್ತಕ್ಕಂಥದ್ದು. RR ನಗರದ ನಿವಾಸಕ್ಕೆ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈಗ ಸದ್ಯದ ಮಾಹಿತಿ ಪ್ರಕಾರ ಅವರು RR ನಗರಕ್ಕೆ ಮತ್ತೆ ಅವರ ತಾಯಿ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ನಾವು RR ನಗರದ ಪವಿತ್ರ ಗೌಡ ಅವರ ಮನೆ ಮುಂದೆ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ನಿನ್ನೆಯಿಂದಲೇ ಈಗ ಯಾಕಂದರೆ ಅವರಿಗೆ ಪವಿತ್ರ ಗೌಡ ಅವರಿಗೆ ಶುಕ್ರವಾರನೇ ಬೇಲ್ ಮಂಜೂರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಿನ್ನೆನೇ ಬಿಡುಗಡೆ ಆಗ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಅವರ ಮನೆ ಮುಂದೆ ಈಗಾಗಲೇ ಒಂದಿಷ್ಟು ಸಂಭ್ರಮ ಮನೆ ಮಾಡಿತ್ತು. ಯಾಕಂತಂದರೆ ಅವರ ಮನೆ 6 ತಿಂಗಳಿಂದ ಇಲ್ಲಿ ಯಾರು ವಾಸ ಆಗ್ತಾ ಇರಲಿಲ್ಲ. ಹಾಗಾಗಿ ಮನೆಯನ್ನು ಸ್ವಚ್ಛಗೊಳಿಸಿ 2-3 ದಿನಗಳಿಂದ ಅವರ ಮನೆಯನ್ನು ಸ್ವಚ್ಛಗೊಳಿಸಿ ಇಲ್ಲಿ ಅವರ ಸ್ವಾಗತಕ್ಕೆ ನಿನ್ನೆಯಿಂದನೇ ಕಾಯ್ತಾ ಇದ್ರು. ಸೊ ನಿನ್ನೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಅವರು ಬಿಡುಗಡೆ ಆಗಿರ್ತಕ್ಕಂಥದ್ದು. ಸೊ ನೇರವಾಗಿ RR ನಗರ ಮನೆಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈಗ ಲಭ್ಯವಾಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅವರ ತಾಯಿ ಭಾಗ್ಯ ಅವರ ಮನೆಗೆ ಹೋಗ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮನೆ ಮಾಹಿತಿಗಾಗಿ ಧನ್ಯವಾದ. ಸೊ ಗೊತ್ತಿಲ್ಲ, ತೀರ್ಮಾನ ಅವರದ್ದು. ಈ ಮನೆಗೆ ಬೇಕಾದ್ರೂ ಬರ್ಬೋದು, ಅವ್ರ ತಾಯಿ ಮನೆಗೆ ಬೇಕಾದರೂ ಹೋಗ್ಬೋದು. ಇಟ್ ಡಿಪೆಂಡ್ಸ್, ಅವ್ರು ಇಲ್ಲಿಗೆ ಬೇಕಾದರೂ ಬರ್ತಾರಾ ಅಥವಾ ಇಷ್ಟು 6 ತಿಂಗಳಿಂದ ಮಗಳು ಕೂಡ ಅವ್ರ ತಾಯಿ ಮನೇಲೇ ಇದ್ದರು, ಸೊ ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ತಾರಾ ಅಂತಕ್ಕಂಥದ್ದನ್ನು ನೋಡೋಣ. RR ನಗರದ ನಿವಾಸಕ್ಕೆ ಅವರು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಇನ್ನೂ ಕೂಡ ಅವರು ಜೈಲಿನಿಂದ ಹೊರಟಿರ್ಬೋದು, ಅವರ ಕಾರೆಲ್ಲ ಬಂದು ಅಲ್ಲಿಂದ ಅವರು ಹೊರಟಿರ್ಬೋದು. ಅಲ್ಲಿಂದ ತಡವಾಗುತ್ತೆ ಪರಪ್ಪನ ಅಗ್ರಹಾರದಿಂದ ಬರೋದಕ್ಕೆ. ಸೊ RR ನಗರಕ್ಕೆ ಅವ್ರು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ, ಗೊತ್ತಿಲ್ಲ. ಆದರೆ ಅವರ ತಾಯಿ ಮನೆಗೂ ಅವ್ರು ಹೋಗ್ಬೋದು ಅಂತ. ಅವ್ರ ತಾಯಿ ಮನೆ ಎಲ್ಲಿದೆ ಅಂತಕ್ಕಂಥದ್ದು, ಅಲ್ಲಿಗೆ ಯಾವ ಥರ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ಒಟ್ಟಾರೆ 185 ದಿನಗಳ ಸೆರೆವಾಸವನ್ನು ಮುಗಿಸಿ ಕೊನೆಗೂ ಕೂಡ ಈಗ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿದೆ, ಹಾಗಾಗಿ ಅವರು ಹೊರಗಡೆಗೆ ಬಂದಿದ್ದಾರೆ. ಕಳೆದ ಶುಕ್ರವಾರನೇ ಜಾಮೀನು ಸಿಕ್ಕಿತ್ತು, ಬಟ್ 2 ದಿನ ಮಧ್ಯದಲ್ಲಿ ರಜೆ ಬಂತು. ಅವ್ರ ಬ್ಯಾಡ್ ಲಕ್ ಅದು. ಅದರ್ವೈಸ್ ವೀಕ್ ಡೇಸಲ್ಲೇ ಬಂದುಬಿಟ್ಟಿದ್ದರೆ ತೀರ್ಪು 1 ದಿವಸದಲ್ಲೇ ಬಿಡುಗಡೆ ಆಗ್ಬಿಡ್ಬೋದಾಗಿತ್ತು. ಬಟ್ ಅವರಿಗೆ ವೀಕೆಂಡ್ಸ್ ಫ್ರೈಡೇ ಸಿಕ್ತು. ಫ್ರೈಡೇ ಸಿಕ್ಕಿರೋದ್ರಿಂದ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇತ್ತು. ನಿನ್ನೆನೂ ಕೂಡ ತಡವಾಯಿತು. ಹಾಗಾಗಿ ಕೊನೆಯದಾಗಿ ಇವತ್ತು ಅವರೆಲ್ಲ ಫಾರ್ಮ್ಯಾಲಿಟೀಸನ್ನು ಮುಗಿಸಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಈಗ ಜಾಮೀನು ಸಿಕ್ಕಿದೆ. ಅವರ ಮನೆ ಕಡೆಗೆ ಹೊರಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಅವರ ತಾಯಿ, ಅವರ ಮಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ಅವರ ಜೊತೆಗೇ ಪ್ರದೂಷ್ ಕೂಡ ರಿಲೀಸ್ ಆಗಿದ್ದಾರೆ, ಪ್ರಕರಣದ 14ನೇ ಆರೋಪಿ. ಆತನಿಗೂ ಕೂಡ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಸೊ ಈಗ ಆತನೂ ಕೂಡ ಈಗ ರಿಲೀಸ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ.